ಆಚರಿಸಿ ಅಂತ ಇದೆ. ಹೀಗಾಗಿ ಪೌರ್ಣಮಿಗೆ ಮುನ್ನ ಬರತಕ್ಕಂಥದ್ದು ಅಂತಂದರೆ ನಾಳೆ 21ನೇ ಬರತಕ್ಕಂಥ ಆ ಶುಕ್ರವಾರ ದಿವಸ. ಇನ್ನು ಕೆಲವರು ಪೌರ್ಣಮಿ ದಿವಸವೇ ಬಂದಿದೆಯಲ್ಲ ಆ ದಿವಸವೇ ಮಾಡೋಣ ಅಂತಕ್ಕಂಥದ್ದು ಅವರ ಶ್ರದ್ಧೆ. ನೋಡಿ, ನೀವು ಯಾರನ್ನು ನಚ್ಚಿಕೊಂಡು ಮುನ್ನಡೀತಾ ಇದ್ದೀರೋ, ನೀವು ಯಾರನ್ನ ಗುರುಗಳು ಅಂತ ನೀವು ಮನಸ್ಸಿಗೆ ತಗೊಂಡಿದ್ದೀರೋ, ಗೌರವವನ್ನು ಕೊಡ್ತೀರೋ, ಅವರು ಹೇಳಿದ ಮಾತನ್ನು ಕೇಳ್ತಕ್ಕಂಥದ್ದು ಸೂಕ್ತ. ಹೀಗಾಗಿ ನಿಮ್ಮ ಹತ್ತಿರದಲ್ಲಿ ಸಮೀಪದಲ್ಲಿ ನೀವು ನಚ್ಚುವಂತಹ ಗುರುಗಳ ಮಾರ್ಗದರ್ಶನ, ನಿಮ್ಮ ಪುರೋಹಿತರು, ಕುಲಪುರೋಹಿತರು ಅಥವಾ ನಿಮ್ಮ ಮಠದವರು, ಇವರನ್ನ ಕೇಳಿಕೊಳ್ಳಿ. ಅವರು ಏನನ್ನು ಸೂಚಿಸ್ತಾರೋ ಅದನ್ನು ಮಾಡಿ ಅಲ್ಲಿ ಶ್ರೇಷ್ಠತೆ, ಅಲ್ಲಿ ಆರಾಧನೆಗೆ ಅವಕಾಶ ಮತ್ತು ಅಲ್ಲಿ ಅನುಗ್ರಹ ಎಲ್ಲವೂ ಇರ್ತದೆ. ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ, ಎಲ್ಲದಕ್ಕೂ ಅವಕಾಶ ಇದೆ. ಹಾಗಿದ್ರೆ ಇವರು ಈ ಯಾರೋ ಒಬ್ರು ಮಾಡ್ತಾರಲ್ಲ 21ನೇ ತಾರೀಕು ಮಾಡ್ತಕ್ಕಂಥವ್ರಿಗೆ ವರಮಹಾಲಕ್ಷ್ಮಿ ಅನುಗ್ರಹ ಆಗೋದಿಲ್ವ? ಅಲ್ಲಿ ಮಾಡಿದಂಥವ್ರಿಗೆ ಮಾತ್ರ ಆಗುತ್ತಾ? ಅಥವಾ ಇಲ್ಲಿ ಮಾಡಿದವ್ರಿಗೆ ಆಗುತ್ತೆ, ಅಲ್ಲಿ ಮಾಡಿದವ್ರಿಗೆ ಆಗಲ್ಲ ಅಂತ ಹೀಗೇನೂ ಇಲ್ಲ. ಮುಖ್ಯವಾಗಿ ಪೌರ್ಣಮಿ ಅದು ಚಂದ್ರನ ಕಲಾಪೂರ್ಣತೆ. ಶುಕ್ಲ ಪಕ್ಷ ಅಂತಕ್ಕಂಥ ದೇವತೆಗಳ ಆರಾಧನೆಗಿರ್ತಕ್ಕಂಥ ಕಾಲ. ಕೃಷ್ಣ ಪಕ್ಷ ಸಾಮಾನ್ಯವಾಗಿ ಪಿತೃದೇವತೆಗಳ ಪೂಜೆಗಳಿಗೆ ಇರ್ತಕ್ಕಂಥ ಕಾಲ. ಹೀಗಾಗಿ ಶುಕ್ಲ ಪಕ್ಷದ ಏನು ಈ ವೃದ್ಧಿ ಇದೆ, ಇಲ್ಲಿ ಆ ಮಹಾಲಕ್ಷ್ಮಿಯ ಆರಾಧನೆ ಅದು ಶುಕ್ರವಾರ ಭೃಗುವಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಭೃಗುಜಾತೆ ಅಲ್ವಾ ಮಹಾಲಕ್ಷ್ಮಿ, ಹೀಗಾಗಿ ಶುಕ್ರವಾರ ಅತ್ಯಂತ ಶ್ರೇಷ್ಠ. ಹೀಗಾಗಿ ಆ ವ್ರತವನ್ನು ಶುಕ್ರವಾರವೇ ಮಾಡಬೇಕು ಅಂತಕ್ಕಂಥದ್ದು ಈ ಶಾಸ್ತ್ರಗಳು ನಿರೂಪಣೆ ಮಾಡುತ್ತೆ. ವ್ರತ ಇದೆಯಲ್ಲ, ಯಾವುದೋ ಒಂದು ವ್ರತ ಆಚರಿಸುವಾಗ ಆ ವ್ರತದ ಕಾಲವ್ಯಾಪಿ ಅಂತ ಕರೀತಾರಲ್ಲ, ಅದು ಯಾವಾಗ ಅಂತಂದರೆ ವರಮಹಾಲಕ್ಷ್ಮಿನ ವಸ್ತುತಃ ಶಾಸ್ತ್ರೀಯ ದೃಷ್ಟಿಯಿಂದ ನೋಡಿದ್ರೆ ಅದು ಪ್ರದೋಷ ಕಾಲದಲ್ಲಿ ಆಚರಿಸ್ತಕ್ಕಂಥದ್ದು, ಸಂಧ್ಯಾ ಕಾಲದಲ್ಲಿ ಮಾಡಬೇಕು ಅಂತ. ಹೀಗಾಗಿ ಆ ದಿವಸ ಪೌರ್ಣಮಿ ದಿವಸ ಏನಿದೆ ಅವತ್ತು ಬೆಳಗ್ಗೆನೇ ಮುಗಿದೋಗುತ್ತೆ ಪೌರ್ಣಮಿ, ಸಂಜೆಗೆ ಇರೋದಿಲ್ಲ. ಈ ಕಾರಣಕ್ಕಾಗಿ ಆ ದಿವಸ ಪೌರ್ಣಮಿಗಿನ ಮುನ್ನ ಅಲ್ವಾ ಆಚರಿಸಬೇಕಾಗಿರ್ತಕ್ಕಂಥದ್ದು ವ್ರತವನ್ನು. ಪೌರ್ಣಮಿ ಮುಗಿದೋಗ್ಬಿಟ್ರೆ ವ್ರತ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಪೌರ್ಣಮಿಗೆ ಮುನ್ನ ಬರತಕ್ಕಂಥ ಶುಕ್ರವಾರ ಅಂದರೆ ಅದು 21ನೇ ತಾರೀಕು ಅಂತಕ್ಕಂಥದ್ದು ನಾನು ನನ್ನ ಶ್ರದ್ಧೆ. ಹೀಗಾಗಿ 21ನೇ ತಾರೀಕು ಆ ವ್ರತವನ್ನು ಆಚರಣೆ ಮಾಡೋದು ಸೂಕ್ತ. ಇಲ್ಲಿ ಗೊಂದಲ ಇಟ್ಕೊಳ್ಳೋದು ಬೇಡ. ಅಕಸ್ಮಾತ್ ನಿಮಗೆ ಇಲ್ಲಿಲ್ಲ ಶ್ರದ್ಧೆ, ಇನ್ನೆಲ್ಲೋ ಶ್ರದ್ಧೆ ಇದೆ, ಖಂಡಿತ ಅದನ್ನು ಆಚರಿಸಿ ಭಗವತಿ ಕೃಪೆ ಉಂಟಾಗುತ್ತೆ, ಅದರಲ್ಲಿ ಸಂಶಯ ಬೇಡ. ಇನ್ನು ನಂತರದಲ್ಲಿ ನಾವು ಬುಧನ ಸಂಕ್ರಮಣ ಕಾಣ್ತೀವಿ, ತುಂಬ ಚೆನ್ನಾಗಿದೆ.